ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಕೋರ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ಇನ್ನೇನಿಲ್ಲ, ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಾನು ಮಾಡ್ತಾ ಇರ್ತೀನಿ. ಹಾಗೆ ಎಲ್ಲ ಕೆಲವೊಂದು ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ನೋಡೋರು ಹೊಸಬ್ರು ಯಾರಾದರೂ ಇದ್ದರೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಅಂದರೆ ನಿಮಗೆ ಕೆಲವೊಂದು ಪಾಯಿಂಟ್ಗಳು ನಾನು ಹೇಳುವಂಥ ಸಿಂಪ್ಟಮ್ಸ್ಗಳಾಗಿರ್ಬೋದು, ಕೆಲವೊಂದು ಯಾವುದೇ ರೀತಿ ಇದ್ದರೂ ಕೂಡ ನಿಮ್ಮಲ್ಲಿ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಸರಿಪಡಿಸ್ಕೊಳಕ್ಕೆ ಅನುಕೂಲ ಆಗ್ಬೋದು. ನನ್ನ ಅನುಭವನ ನಾನು ಹಂಚ್ಕೊತಾ ಇದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೇ ನಾನು ಹೇಳ್ತಾನೆ ಇರ್ತೀನಿ, ನನ್ನ ಅನುಭವದಲ್ಲಿ ಏನಿತ್ತು ಅದನ್ನು ಮಾತ್ರ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಯಾವುದೇ ರೀತಿ ಇಲ್ಲ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಆರೋಗ್ಯ ವಿಚಾರಕ್ಕೆ ಬಂದರೆ ಇವತ್ತಿಂದು ಸ್ವಲ್ಪ ಸುಧಾರಿಸಿದ್ದೀನಿ. ಏನಿಲ್ಲ, ಒಂದು 5 ದಿನ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ತೊಗೊತಾ ಇದ್ದೀನಿ. ಇನ್ನು ಕಂಪ್ಲೀಟಾಗಿ ಹುಷಾರಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಹುಷಾರಾಗಿದ್ದೀನಿ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ದಯವಿಟ್ಟು ಕೇಳ್ಕೊಳೋದು ಇಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಓಕೆನಾ? ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ. ನಾನೊಂದು ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. 7 ಮಂತ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ನಾವು ಹುಷಾರಾಗಿರಬೇಕು, ಯಾವ ರೀತಿ ನಮಗೆ ಏನು ಬಂದಾಗ ಯಾವ ರೀತಿ ನಾವು ಕೇರ್ ತೊಗೋಬೇಕು, ಸಡನ್ಲಿ ಯಾವ ರೀತಿ ಕೇರ್ ತೊಗೋಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಕೆಲವೊಂದು ನಿಮಗೆ ಅನುಕೂಲ ಆಗ್ಬೋದು. ಅದಕ್ಕೋಸ್ಕರ ಒಂದು 2-3 ಪಾಯಿಂಟ್ಗಳನ್ನು ಮಾತ್ರ ನಾನು ಹೇಳ್ತೀನಿ, ನನಗೆ ಅನುಭವದ ಆದಂತಾಗ ಆಗಿದ್ದಾರೆ ನಾನು ಹೇಳೋದು. ಕೆಲವರಿಗೆ 7 ಮಂತ್ಸಲ್ಲಿ ಡೆಲಿವರಿ ಆಗ್ತಾ ಇರುತ್ತೆ. ಕೆಲವರು ತುಂಬಾ ಭಯ ಪಡ್ತಾ ಇರ್ತೀರ. ಯಾವ ರೀತಿ ನಮಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಗೊತ್ತೇ ಆಗಲ್ಲ, ಯಾವ ರೀತಿ ಅದು ನೋವಿರುತ್ತೆ, ನೋವು ಯಾವ ರೀತಿ ಬರುತ್ತೆ ಅಂತಲೂ ಗೊತ್ತಾಗಲ್ಲ ಕೆಲವ್ರಿಗೆ. ಅದು ನೋವಾ ಅಥವಾ ಮಾಮೂಲು ಪೇನಾ ಅಂತಲೇ ಗೊತ್ತಾಗಲ್ಲ. ಹೇಳೋದಿಷ್ಟೇ, ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಕೇಳಿ ತಿಳ್ಕೊಳ್ಳಿ. ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂದರೆ ಯಾವ ರೀತಿ ನೋವಿರುತ್ತೆ ಅನ್ನೋದು. ನಿಮಗೆ ಮಂತ್ಲಿ ಪೀರಿಯಡ್ಸ್ ಆಗುತ್ತಲ್ವ, ಆ ನೋವಲ್ಲಿ ಅದು ನೋವಿರುತ್ತಲ್ಲ ಅದಕ್ಕಿಂತ 10 ಪಟ್ಟು ಜಾಸ್ತಿ ನೋವಿರುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಆವಾಗ ನಿಮಗೇನಾಗುತ್ತೆ, ಹೆರಿಗೆ ನೋವು ಅದು ಮಾಮೂಲಿ ನೋವು ಅದು ಅನ್ನೋದು ಗೊತ್ತಾಗುತ್ತೆ. ಅಂದ್ಕೊಳ್ಳಿ ನೀವು, ಅಷ್ಟು ಅದಕ್ಕಿಂತ 10 ಪಟ್ಟು ನೋವಿರುತ್ತೆ ಅದು ಹೆರಿಗೆ ನೋವು. ಆದರೆ 7 ಮಂತ್ಸಲ್ಲಿ ನಿಮಗೆ ಜ್ವರ ಏನಾದರೂ ಬಂತು ಅಂದರೆ, ನಿಮಗೆ ವಿಪರೀತ ನಡ ನೋವು ಏನಾದರೂ ಬಂತು ಅಂದರೆ ತುಂಬಾ ಕೇರ್ ತೊಗೋಬೇಕಾಗುತ್ತೆ. ಆ ಟೈಮ್ನಲ್ಲಿ ಹೇಳೋಕ್ಕಾಗಲ್ಲ, ಯಾವ ಟೈಮ್ನಲ್ಲಿ ಹೆಂಗಿರುತ್ತೆ ಅಂತಲೂ ಗೊತ್ತಾಗಲ್ಲ. ಆ ಟೈಮ್ನಲ್ಲಿ ಸ್ವಲ್ಪ ಹುಷಾರಾಗಿರಿ. ಹಾಗೆ ಸ್ವಲ್ಪ ನಿಮಗೇನಾದರೂ ಬಾಯಲ್ಲಿ ಕಹಿ ಆಗ್ತಾ ಇತ್ತು, ಸ್ವಲ್ಪ ಜ್ವರದ್ದೇನಾದರೂ ನಿಮಗೆ ಕಂಡು ಬಂತು ಅಂದರೆ ಇಮ್ಮಿಡಿಯೇಟಾಗಿ ನೀವೇನು ಮಾಡಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕಂದರೆ ಅದು ತುಂಬಾ ಜಾಸ್ತಿ ಆದಾಗ, ಚಳಿ ಜ್ವರಕ್ಕೆ ಬಂದಾಗ ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವ್ರಿಗೆ ಮಾತ್ರ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಆ ಜ್ವರದಿಂದ ನೋವು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಇದು ನನ್ನ ಅನುಭವ. ಯಾಕಂದರೆ ನಮಗೆ ಫಸ್ಟಲ್ಲಿ ಯಾರಿಗೇನು ಗೊತ್ತೇ ಇರಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಹಾಗಾಗಿ ನಾವೇನು ಮಾಡಿದ್ವಿ, ಮಾಮೂಲಿ ಜ್ವರ ಹಾಗೆ ಅಂತ ತಿಳ್ಕೊಂಬಿಡ್ತೀವಿ. ಅದೇನಾಗುತ್ತೆ ಗೊತ್ತಾ, ನಮ್ದು ಆ ಜ್ವರದಿಂದ ನಮಗೆ ಹೆರಿಗೆ ನೋವು ಪೇನ್ ಬರೋ ಸ್ಟಾರ್ಟ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸ್ವಲ್ಪ ಮೀರೋಯ್ತಂದ್ರೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದರೆ 7 ತಿಂಗಳಲ್ಲಿ ಇನ್ನು ಮಗು ಬೆಳವಣಿಗೆ ತುಂಬಾ ಕಮ್ಮಿ ಇರುತ್ತೆ. 1-1.5 kg ಏನೋ ಅಷ್ಟರಲ್ಲೇ ಇರುತ್ತೆ ಮಗು, ತುಂಬಾ ಇದಾಗಿರುತ್ತೆ. ಆಮೇಲೆ ಮತ್ತೆ ICU ಆ ರೀತಿ ಹೆರಿಗೆ ಆಯ್ತಂದರೆ ತುಂಬ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ನಿಮ್ಮಲ್ಲಿ ಏನಾದರೂ ಜ್ವರ ಏನಾದರೂ ಕಾಣಿಸ್ಕೊಂತು ಆ ಟೈಮ್ನಲ್ಲಿ ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಿ. ಹಾಗೆ ಕಾಲು ತುಂಬ ಎಳೆತ ಬಂದರೆ ನೋವು, ಈಗ ನಾನು ಹೇಳಿದ್ನಲ್ಲ ಫಸ್ಟ್ಗೆ, ಪೀರಿಯಡ್ಸ್ ಆದಾಗ ಕಾಲುಗಳು ಯಾವ ರೀತಿ ನೋಯುತ್ತೆ ನೋಡಿ, ಆ ರೀತಿ ಸ್ವಲ್ಪ ನೋವು ಬಂತು. ಅದು ಸ್ಟಾರ್ಟಿಂಗಲ್ಲಿ ಹೆಂಗಾಗುತ್ತೆ ಗೊತ್ತಾ, ಫುಲ್ ಕಾಲಿನಿಂದನೇ ಸ್ಟಾರ್ಟ್ ಆಗುತ್ತೆ. ಕಾಲು ಎಳೆತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಾಮೂಲಿಯಾಗಿ ನಾನೇನು ಅಂದ್ಕೊಂಡೆ, ಬರ್ಬರ್ತಾ ನನಗೇನಾಯಿತು, ವಾಮಿಟಿಂಗ್ ಬಂತು. ವಾಮಿಟ್ ಏನಿದ್ದೇ ಇತ್ತು, ಆದರೆ ಅಷ್ಟಾಗಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಏನಾಯಿತು, ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ, ತುಂಬ ಸುಸ್ತಾಗೋಯಿತು.
ತುಂಬ ಸುಸ್ತಾಯಿತು, ಜ್ವರನೂ ಬಂದುಬಿಡ್ತು, ತುಂಬ ಚಳಿ ಜ್ವರ ಬಂತು. ಆಮೇಲೆ ನಾವಿದ್ದಿದ್ದು ಬೇರೆ ಸಂಡೇಲೇ ಆವತ್ತಾಗಿದ್ದು. ಡಾಕ್ಟ್ರು ತೋರಿಸಿದ್ಲೇ ಇಲ್ಲ. ನಾನು ಫಸ್ಟೇ ಅವರು ನಮ್ಮ ಮನೆಯವ್ರು ಹೇಳಿದಾಗ ನಾವು ಹೋಗ್ಬಿಟ್ಟಿದ್ರೆ ಏನಿಲ್ಲ, ಅವ್ರು ಫಸ್ಟ್ ಕೇಳಿದ್ರು, ಇಲ್ಲ ಆ ಥರದ್ದಾಗಿ ಏನಿಲ್ಲ, ನಾಳೆ ಹೋಗೋಣ, ಇವತ್ತು ಸಂಡೇ ಯಾರು ಡಾಕ್ಟ್ರ್ ಇಲ್ಲಾರ, ಬೇಡ ಅಂತ ನಾನೇ ಅಂದೆ. ಅವಾಗೇನಾಯಿತು, ಡಿಲೇ ಆಗಿತ್ತು. ಮತ್ತೆ ರಾತ್ರಿ 12 ಗಂಟೆಗೆಲ್ಲ ಹಾಸ್ಪಿಟ್ಲಿಗೆ ತಿರುಗಾಡಿದ್ದೀವಿ. ಆ ಸಿಚುವೇಶನ್ ಯಾರು ತೊಗೊಳಕ್ಕೆ ಹೋಗಬೇಡಿ ಆಯಿತಾ. ಸ್ವಲ್ಪ ನಿಮಗೇನಾದರೂ ಆ ರೀತಿ ಸಿಚುವೇಶನ್ಸ್ ಏನಾದರೂ ಬಂದರೆ ದಯವಿಟ್ಟು ಇಮಿಡಿಯೇಟ್ಲಿ ನಿಮಗೇನು ಜ್ವರ ಏನಾದರೂ ಬಂತು ಅಂದರೆ, ಅಥವಾ ಕಾಲು ಎಳೆತ ತುಂಬ ನಡುನೋವು ಬಂತು, ನಮಗೆ ತಡ್ಕೊಳಕ್ಕಾಗದೇ ಇರೋ ಟೈಮಲ್ಲಿ ಹೇಳ್ತಾ ಇರುತ್ತೆ ನಾನು. ನಿಮಗೆ ಆ ರೀತಿ ಅನಿಸ್ತು, ಭಗ್ನ ಅಷ್ಟೇನಾದರೂ ನೋವು ಏನಾದರೂ ಆಯಿತು ಅಂದರೆ ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ನಾನು ಕೇಳ್ಕೊತೀನಿ. ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ 7 ಮಂತ್ಸಲ್ಲಿ. ಹಾಗೆ ಇನ್ನೊಂದು, ನಿಮಗೆ ಯೂರಿನ್ ಪಾಸ್ ಆಗೋದು, ಯೂರಿಂಗ್ಗೆ ಕೆಲವರು ತುಂಬಾ ಡೌಟ್ ಇರುತ್ತೆ. ನಾನು ಹಲವಾರು ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಹೋಗಿ ನೋಡ್ಬೋದು. ಯೂರಿಂಗು ಪಾಸ್ ಆಗೋದು ಮಾಮೂಲಿ ಪಾಸ್ ಆಗೋದೇ ಬೇರೆ, ಮತ್ತು ನೀವು ನಿಂತಾಗ ಅದು ನಿಮಗೆ ಗೊತ್ತಾಗಲ್ಲ. ಆ ರೀತಿ ಹೋಗೋದು, ಆ ರೀತಿ ಏನಾದರೂ ಆಯಿತು ಅಂದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ. ಅದು ತುಂಬಾ ಮೇನ್ ಆಗುತ್ತೆ. ಕೆಲವರು ಇಲ್ಲ ಇದು ಯೂರಿಂಗ್ ಅಂತಂದೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತೀರ. ಆ ರೀತಿನೂ ಮಾಡೋಕ್ಕೆ ಹೋಗಬೇಡಿ. ಅದು ಯೂರಿಂಗ್ ಪಾಸ್ ಆಗೋದು ಬೇರೆ ಇರುತ್ತೆ, ಮತ್ತು ಅದು ನೀರು ಥರ ಹೋಗೋದೇ ಬೇರೆ ಇರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಮತ್ತು ಮಗು ಗರ್ಭದಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಏನಾದರೂ ಹೋದರೆ ಯೂರಿನ್ ಪಾಸ್ ಆಗೋದು ತುಂಬಾ ಒಳ್ಳೆಯದು. ಯೂರಿನ್ ಬರೀ ಪಾಸ್ ಆಗೋದು ಬೇರೆ, ಇದು ಬೇರೆ. ಇದು ಬರೀ ನೀರು ಥರ ಹೋಗುತ್ತೆ, ಯೂರಿಂಗೇ ಬೇರೆ ಇರುತ್ತೆ. ಅದನ್ನು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಆಮೇಲೆ ನೀವು ಇದು ಅದು ಅಂತ ಅದಕ್ಕೂ ನೋಡಿಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ತುಂಬಾ ಮುಖ್ಯ. ಹಾಗೆ ಬ್ಲೀಡಿಂಗ್ ಆದರೆ ಈ ರೀತಿ ಏನಾದರೂ ತೊಂದರೆ ಆದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ, ಇಮಿಡಿಯೇಟ್ಲಿ ಹೋಗಿ ತುಂಬ ಸ್ವಲ್ಪ ಹುಷಾರಾಗಿ ಇರಿ 7 ಮಂತ್ಸಲ್ಲಿ. ಹಾಗೆ ತುಂಬಾ ಕೆಲವರು ಯೋಚನೆ ಮಾಡೋದು ಏನು ಬೇಡ, ನೀವು ಆರಾಮ್ಸೆ ಇದ್ದು ಏನೂ ಆಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇದ್ದರೆ ಏನೂ ಆಗೋದಿಲ್ಲ. ನೀವು ಭಯಪಟ್ಟರೆ ಮತ್ತು ಜೊತೆಗಿರೋರು ಭಯಪಡ್ತಾರೆ, ನೀವು ಭಯಪಟ್ಟರೆ ಇದಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಧೈರ್ಯವನ್ನು ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಾಯಿದೆ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಏನಾದರೂ ನಿಮಗೆ ಇನ್ನೂ ಹೇಳಬೇಕಾಗಿತ್ತು, ಆದರೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾನು ಪದೇ ಹೇಳ್ತಾ ಇದ್ದೀನಿ, ನನ್ನ ಅನುಭವ ಅಂತ ಮೇರೆಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ರೀತಿ ಯಾರಿಗಾದ್ರೂ ಆಗಬಾರ್ದು, ಸಡನ್ಲಿ ಯಾವ ರೀತಿ ಕೇರ್ ತೊಗೋಬೇಕು ಆ ರೀತಿ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಓಕೆ, ಎಲ್ರಿಗೂ ಟೇಕ್ ಕೇರ್, ಬಾಯ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಓಕೆನಾ, ಬಾಯ್.